ಕೇವಲ 10 ಗಂಟೆಯಲ್ಲಿ ಕಿಡಿಗೇಡಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಯಲ್ಲಪ್ಪ ಚಿಗರಿ ರಾಯಣ್ಣನಿಗೆ ಅವಮಾನ ಮಾಡಿದ ಕಿಡಿಗೇಡಿ. ಗ್ರಾಮಸ್ಥರಿಂದ ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ. ಡಿವೈಎಸ್ಪಿ ಬಲ್ಲಪ್ಪ ನಂದಂಗಾವಿಗೆ ಧನ್ಯವಾದಗಳು ಸಲ್ಲಿಸಿದ್ದಾರೆ ಹಗರಗುಂಡ ಗ್ರಾಮಸ್ಥರು. ಮುದ್ದೇಬಿಹಾಳ ತಾಲೂಕಿನ ಹಗರಗುಂಡ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿದ ಕಿಡಿಗೇಡಿಯನ್ನ ಬಂಧಿಸಿದ್ದಾರೆ ಖಾಕಿ ಪಡೆ. ಕೇವಲ 10 ತಾಸಿನಲ್ಲಿ ಶೋಧ ಕಾರ್ಯಾಚರಣೆ ಪ್ರಾರಂಭಿಸಿ ಯಲ್ಲಪ್ಪ ಚಿಗರಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದ ಯಲ್ಲಪ್ಪ ಚಿಗರಿಯನ್ನ ಹೆಡೆಮುರಿ ಕಟ್ಟಿದ್ದ ಡಿವೈಎಸ್ಪಿ ಬಲ್ಲಪ್ಪ ನಂದಂಗಾವಿ, ಮುದ್ದೇಬಿಹಾಳ ಸಿಪಿಐ ಮಲ್ಲಿಕಾರ್ಜುನ ತುಳಸಿಗೇರಿ, ತಾಳಿಕೋಟಿ ಪಿಎಸ್ಐ ರಾಮನಗೌಡ ಸಂಕನಾಳ್ ಮತ್ತು ಸಿಬ್ಬಂದಿಗಳು, ಗ್ರಾಮದ ಮುಖಂಡರು ಮಾತನಾಡಿ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸಿ ಸ್ಥಳೀಯ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇವನಿಗೆ ಶಿಕ್ಷೆ ಆಗುವ ಹಾಗೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಅಂತ ಮುಖಂಡ ಬಾಬಾ ಪಾಟೀಲ್ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಈ ತಾಲೂಕಿನಲ್ಲಿ ಹಗರಗುಂಡ ಮತ್ತು ಮೂಕ್ಯಾಳ, ಗುಡ್ನಾಳ, ಬಾವೂರ್, ಕೂಚಬಾಳಿ ಇವೆಲ್ಲ ಒಂದು ಸೌಹಾರ್ದತೆಯ ಸಂಕೇತದ ಊರಾಗಿತ್ತು. ಸೊ ಇಂಥದ್ರಲ್ಲಿ ಇಂಥದ್ದು ಇವತ್ತು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇವತ್ತು ಮತ್ತು ಐಜಿ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಇವತ್ತು ಆಲಿಮಟ್ಟಿಗೆ ಬಂದಿದ್ದಾರೆ. ಅವರಿಗೂ ಮಾಧ್ಯಮ ಸ್ನೇಹಿತರಿಂದ ಅವ್ರು ನ್ಯೂಸ್ ಅನ್ನ ಹೋಗಬೇಕು. ಯಾಕಪ್ಪ ಅಂದ್ರೆ ಇವರು ಸಮಾಜವನ್ನ ಕೆಲಸ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಆ ದೇವರು ಪ್ರತಿಯೊಬ್ಬನಿಗೆ ಒಂದು ರೂಪ ಕೊಟ್ಟಿದ್ದಾನೆ, ಮಾನವ ರೂಪ, ಎಲ್ಲರೂ ಬದುಕುವಂತ ರೂಪ ಇದು. ಇವತ್ತು ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಲಾ ಇದೆ. ನಮ್ಮ ದೇಶದೊಳಗೆ ಸಾವಿರಾರು ಜನ ವೀರರು ಈ ದೇಶಕ್ಕಾಗಿ ಪಣವನ್ನು ತೊಟ್ಟಿದ್ದಾರೆ. ಈ ದೇಶಕ್ಕೋಸ್ಕರ ಜೀವ ಬಲಿದಾನವನ್ನು ಮಾಡಿದ್ದಾರೆ. ಇಂಥ ನಾಲಾಯಕರೇ ನೀವು ನೀಚ ಬುದ್ಧಿಯನ್ನು ಕೃತ್ಯಗಳನ್ನು ಮಾಡಿದಾರಲ್ಲ, ಇವತ್ತು ಈ ಸೌಹಾರ್ದತೆಯ ಸಂಕೇತದಲ್ಲಿ ಇವು ಹಾಳು ಮಾಡುವಂತ ವ್ಯಕ್ತಿ ಆಗಿದೆ. ನಮ್ಮ ದೇಶ ಯಾಕೆ ಹಿಂದೆ ಉಳಿತಾ ಇದೆ ಅಂದ್ರೆ ಇವತ್ತು ಸಮಾಜಘಾತಕರು, ಇವತ್ತು ಒಂದು ಸಮಾಜದಲ್ಲಿ ಇವತ್ತು ಯಾವುದೇ ಸಮಾಜ ಇರಲಿ, ಹಿಂದೂ ಇರಲಿ, ಮಾಣಿ ಸಮಾಜ ಯಾವುದೇ ಇರಲಿ, ಆ ಸಮಾಜಕ್ಕೆ ಸಮಾಜ ಕೊಳ್ಳಿ ಇಡೋ ಇಂಥವ್ ನಾಲಾಯಕರು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಆದ್ರೆ ಒಂದು ಮಾನವೀಯತೆಯಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ 24 ತಾಸಲ್ಲಿ ಅಪರಾಧಿಗಳಿಗೆ ಹಿಡಿದಿದ್ದಾರೆ. ಇವತ್ತು ನಮ್ಮ ಹಗರಗುಂಡ ಗ್ರಾಮದಲ್ಲಿ ಒಂದು ಶಾಂತತೆಯನ್ನು ಕಾಪಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್. ನಾನು ಅವ್ರಿಗೆ ಧನ್ಯವಾದ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು ಅಪ್ಪಾಜಿ ನಾಡಗೌಡರು ನಾನು ಮನವಿ ಮಾಡ್ಕೋತೀನಿ. ಏನಪ್ಪಾ ಮನವಿ ನೋಡಿ, ಇಂಥ ಕೃತ್ಯಗಳನ್ನು ಇನ್ನೊಮ್ಮೆ ಆಗಬಾರದು, ಇಂಥಗೆ ತಕ್ಕ ಪಾಠನ ಕಲಿಸಬೇಕು. ನೀವು ಕೂಡ ಇದಕ್ಕೆ ಪ್ಲೇಸ್ ಮಾಡಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದ್ರೆ ಅಮಾಯಕರು ಸತ್ತು ಹೋಗ್ತಾರೆ, ಸಮಾಜಘಾತಕರು ಸಾಯ್ತಾರೆ. ಇದು ಜಾತಿ ಭೇದ ಭಾವ ಯಾಕಾಗಿ ಜಾತಿಯಲ್ಲಿ ಕೂಡ ದೇಶಕ್ಕೆ ಜೀವ ಬಲಿದಾನವನ್ನು ಮಾಡಿದ್ದಾರೆ. ಅದಕ್ಕೆ ಮೊದಲು ವಿನಂತಿ ಮಾಡು, ಇಂಥವೆಲ್ಲ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಅವ್ರು ಏನ್ ಪಣ ತೊಟ್ಟಿದ್ದಾರೆ ಬದು ಅದು ಓದ್ಕೋಬೇಕು. ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮೊನ್ನೆ ತಡರಾತ್ರಿಯಲ್ಲಿ ಚಪ್ಪಲಿ ಹಾರವನ್ನು ಹಾಕಿ ಅವನಿಗೆ ಯಾವುದೇ ಆರೋಪಿಗಳ ಹೆಸರು ನಮಗೆ ಗೊತ್ತಿಲ್ಲದ ಕಾರಣ ಒಂದು ನಮ್ಮೆಲ್ಲ ಊರಿನ ಸಮಸ್ಯೆ ಎಲ್ಲ ಗುರಿಹಿರಿಯರು, ಸಮಾಜದ ಮುಖಂಡರುಗಳು, ಎಲ್ಲ ಸದಸ್ಯರುಗಳು ಕೂಡಿ ಪೊಲೀಸ್ ಸ್ಟೇಷನ್ಗೆ ತಾಳಿಕೋಟಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಅವರು ಆದಂಗೆ ಹಿಡಿದು ಕೊಡ್ತೀವಿ ಅಂತಕ್ಕಂಥ ನಂಬಿಕೆಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿ ಅವರ ಚಾಚು ತಪ್ಪದೆ ಅವರ ಕರ್ತವ್ಯದಲ್ಲಿ ಎಲ್ಲ ತಂತ್ರಗಳನ್ನು ಪ್ರಯೋಗಿಸಿ ನಿನ್ನೆ ದಿವಸ ಆರೋಪಿಯನ್ನು ಬಂಧಿಸಿದ್ದಾರೆ. ಆ ಆರೋಪಿಯನ್ನು ಇವಾಗ ಪೊಲೀಸರೇ ಅವರಿಗೆ ಈ ಕಥೆಯಲ್ಲಿ ಯಾವ ಯಾವುದೇ ಶಿಕ್ಷೆಗಳು ಅಂತ ಎಲ್ಲ ವಿನಂತಿ ಮಾಡುತ್ತಾರೆ.